Friends, today ride from Bangalore to Tirupati. ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ತಿರುಪತಿ ರೈಡ್, ಅದು ಫಸ್ಟ್ ಟೈಮ್ ಡೇ ರೈಡರ್ ಮಾಡ್ತಾ ಇರೋದು. ಶ್ರೀನಿವಾಸ ಗೋವಿಂದ ಅಂದ್ಕೊಂಡು ಹೋಗ್ತಾ ಇರೋಣ ಮುಂದಕ್ಕೆ. ಅವ್ರಿಗೆ ಬಂದಿದ್ದೀವಿ, ಫನ್ ಮಾಡ್ಕೊಂಡು ಜಾಲಿಯಾಗಿ ರೈಡ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ನಮ್ಮ ಓಮನಿ ಸಪೋರ್ಟ್ ವೆಹಿಕಲ್ Team BEL started at 5:30 from Bangalore. We have done around 91 kilometers, another 110 kilometers, reaching out Kanipakam, halt at Kanipakam, and again morning ride starts from Kanipakam to Tirupati. Darshanam Sunday night, yeah, probably Monday morning. This is the team fast track riders, super fast track riders. Slow riders are coming. Okay, thank you. Cheers! 158 ಆಲ್ಮೋಸ್ಟ್ ನಂಗ್ಲಿ ಹತ್ರ ಹೋಗ್ತಾ ಇದ್ದೀವಿ. ಸೊ ನಂಗ್ಲಿ ಹತ್ರ ಒಂದು 1.5 hour ಅಟ್ಲೀಸ್ಟ್ ಬ್ರೇಕ್ ತಗೋತೀವಿ. ಸಿಕ್ಕಾಪಟ್ಟೆ ಬೆಳಗ್ತಿದೆ, ಬಿಸಿಲಲ್ಲಿ ಆಗ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ನೋಡುವ, ಹೋಗ್ತಾ ರೇವಣ ಸರ್ ಓಡಿ ಗ್ಲೋ. ಅಟ್ ಲಾಸ್ಟ್ ಫೈನಲಿ ತಿರುಪತಿ 95. Super Tirupati ride, day 2. Hi, Tirupati ride. ನೋಡಿದ್ರಲ್ಲ, ಇಷ್ಟು ಜನ ನಾವು ಬಂದಿದ್ದೀವಿ ರೈಡ್ಗೆ. ಆಲ್ಮೋಸ್ಟ್ ಸೆಕೆಂಡ್ ಡೇ ರೈಡು ಮಾಡ್ತಾ ಇದ್ದೀವಿ. ನೋಡುವ, ತಿರುಪತಿ 70 ಕಿಲೋಮೀಟ್ರ್ ಇದೆ. ತಿರುಪತಿ ರೋಡಲ್ಲಿ ಫಾಗ್ ನೋಡಿ ಯಾವ ಥರ ಇದೆ. ಎಕ್ಸ್ಪ್ರೆಸ್ ರೋಡಲ್ಲಿ NH4 ರೋಡಲ್ಲಿ ಯಾವ ಥರ ಫಾಗ್ ಇದೆ ನೋಡಿ. ಅದೇ ಅನ್ಕೊಂಡೆ. So one small break. ಎಸ್ಪೆಷಲಿ ಶಿವಕುಮಾರ್ ಅವರು, ರಾಘವೇಂದ್ರ ಅವರು, ಇವರೆಲ್ಲ ಆರ್ಗನೈಸ್ ಮಾಡಿದ್ರು. ಬ್ಯೂಟಿಫುಲ್ ರೈಡ್, ಆಲ್ ಎಂಥೂಸಿಯಾಸ್ಟಿಕ್ ರೈಡರ್ಸ್, ಸೂಪರ್ ಆಗಿ ರೈಡ್ ಮಾಡಿದ್ರು. ಒನ್ಲಿ ಒಂದು ಇನ್ಸಿಡೆಂಟ್, ಚೈನ್ ಕಟ್ ಆಯಿತು. ಶಿವಕುಮಾರ್ ಅವರು ಚೈನ್ ಸರಿ ಮಾಡಿಕೊಂಡು ಸೂಪರ್ ರೈಡ್ ಇತ್ತು. ಕಾಣಿಪಾಕಮಲ್ಲಿ 7:30 ಹೊರಟೋದು. ಇಟ್ ವಾಸ್ 198 kilometers. ತಿರ್ಗಾ ಮತ್ತೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ we have reached Tirupati. After the target is 258 kilometers we have done. Great ride. Supporting system. We had a very good supporting system. Bani. One more support. One more for support vehicle. ಈ ತರ ಸಪೋರ್ಟ್ ವೆಹಿಕಲ್ ನಾವು ಯಾವತ್ತೂ ಯಾರಿಲ್ಲ. ಅಲ್ಲಿ ಮಧ್ಯದಲ್ಲಿ ಯಾರು ಬಾಳೆಹಣ್ಣಿಗೆ ನಾನು ಯಾರು ಲೋಕಲ್ ಅವನು ನಮ್ಗೆ ಯಾಕೆ ಹಿಂಗ ಪಾಸ್ ಆಗ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು, ಅಯ್ಯೋ ನಮ್ಮೂರು ಇಟ್ಕೊಂಡಿರೋದು. ಫಸ್ಟ್ ಟೈಮ್ ಹೇಗಿತ್ತು ನಿಮ್ಗೆ ರೈಡು? ತುಂಬಾ ಚಾಲೆಂಜಿಂಗ್ ಇತ್ತು, ವೆರಿ ಗುಡ್. ಎಲ್ಲ ಸಪೋರ್ಟಿವ್ ಆಗಿದ್ರು. ಥ್ಯಾಂಕ್ ಯು ಸರ್. ನೀವು? ವೆರಿ ಗುಡ್ ರೈಡು, ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಸೇಫ್ ಆಗಿ ಫಸ್ಟ್ ಕ್ಲಾಸ್ ಆಗಿ ರೀಚ್ ಆಗಿದೆ. ಥ್ಯಾಂಕ್ ಯು. Started Tirupati under 260 kilometers without practice, but because of ಎಲ್ಲ ನಮ್ಮ ಕಲೀಗ್ಸ್ ಸಪೋರ್ಟಿವ್ ಆಗಿ ಕ್ಲೀನ್ ಅವ್ರ ಜೊತೆ ಒಳ್ಳೆ ಜರ್ನಿ ಮಾಡಿ ನಾವು ಇವತ್ತು ತಿರುಪತಿ ರೀಚ್ ಆಗಿದ್ದೀವಿ. ಇನ್ನು ಒಂದು ಹಾಫ್ ಅನ್ ಅವರಲ್ಲಿ ತಿರುಮಲ ತಲುಪಿ. ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್, ವೆರಿ ನೈಸ್. ಥ್ಯಾಂಕ್ ಯು. ನಮ್ಮ ಹಿರೇಮಠ ಸರ್ ತುಂಬ ಸಪೋರ್ಟ್ ಮಾಡೋ ಜೊತೆ ಬರಬೇಕಾದ್ರೆ ಗೇರ್ ಹೆಂಗೆ ಹಾಕೋದು, ಯಾವ ಥರ ತುಳಿಬೇಕು, ಬಟ್ ನಾನು ಟೋಟಲಿ ಅನ್ಕೊಂಡು ಮಾಡಿದೆ ಸೈಕಲಿಂಗಲ್ಲಿ. ಬಟ್ ಟುಡೇ ಐ ಲರ್ನ್ ಲಾಟ್ಸ್ ಥಿಂಗ್. ಥ್ಯಾಂಕ್ ಯು. ರಾಘವೇಂದ್ರ ಸರ್, ನೀವು? ನಮ್ಮ ಗುರುಜಿ ರಾಘವೇಂದ್ರ ಸರ್ ತುಂಬ ಟೆಕ್ನಿಕಾಗಿ ಹೇಳ್ಕೊಟ್ರು. ಆ ಥರ ಈ ಥರ ಯಾವ ಥರ ಟೆಕ್ನಿಕ್ ಯೂಸ್ ಮಾಡಬೇಕು, ಗೇರ್ ಯಾವ ಥರ ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು. ನಾನು ಟೋಟಲಿ ಅನ್ಅವೇರ್ ಆಗಿದೆ ಇದ್ರ ಬಗ್ಗೆ. ಟೋಟಲಿ ನೈಸ್ ಎಕ್ಸ್ಪೀರಿಯನ್ಸ್. ಓಕೆ,
ಓಂ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು BL ಪೆಡಲ್ ಪುಷರ್ಸ್ ಅವರು ಇವತ್ತು ದಿವಸ 9 ಜನ ಸೈಕ್ಲಿಸ್ಟು, ಜೊತೆಗೆ 3 ಜನ ಸಪೋರ್ಟರ್ಸು ವಿತ್ ವೆಹಿಕಲ್, ಬ್ಯಾಕಪ್ ವೆಹಿಕಲ್, ಒಟ್ಟಿಗೆ ನಾವು ಬೆಂಗಳೂರು BL ಗಣಪತಿ ದೇವಸ್ಥಾನದಿಂದ ಹೊರಟು ತಿರುಪತಿಗೆ ಬಂದು ತಲುಪಿದ್ದೀವಿ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿಂದ ಹೊರಟವರು ಸಂಜೆ 8 ಗಂಟೆಗೆ ಕಾಣಿಪಾಕಂಬಲ್ಲಿ ಹಾಲ್ಟ್ ಮಾಡಿ ಶ್ರೀ ವರಸಿದ್ಧಿ ವಿನಾಯಕ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಅವರಿಗೆ ನಮಸ್ಕರಿಸಿ ಅವತ್ತು ಆಲ್ಟೆ ಮಾಡಿ ಬೆಳಿಗ್ಗೆ ಅಲ್ಲಿಂದ ಹೊರಟು ತಿರುಪತಿಗೆ ಬಂದು ತಲುಪಿದ್ದೀವಿ. ಮಧ್ಯ ದಾರಿಯಲ್ಲಿ ಯಾರಿಗೂ ಯಾವುದೇ ತೊಂದರೆ ಆಗದಂತೆ ಆ ಗೋವಿಂದ ನಮ್ಮನ್ನು ಕಾಪಾಡಿದ್ದಾನೆ. ಅದೇ ರೀತಿ ಈ ಒಂದು ರೈಡು ತುಂಬ ಉತ್ಸಾಹವಾಗಿ ತುಂಬ ಚೆನ್ನಾಗಿ ನಡೆದಿದೆ. ಈ ಒಂದು ಇದೇ ರೀತಿ ರೈಡು ಮುಂದೆ ಯಾವಾಗಲೂ ನಡೀಲಿ ಅಂತ ವೆಂಕಟೇಶ ಗೋವಿಂದ ಹತ್ರ ಕೇಳ್ಕೊಳ್ತೀವಿ. ಹರೇ ಓಂ ವೆಂಕಟೇಶಾಯ. ಚೆನ್ನಾಗಾಯಿತು, ಫಸ್ಟ್ ಕ್ಲಾಸ್ ಆಯಿತು. ತುಂಬ ಚೆನ್ನಾಗಿ ತುಳಿದಿದ್ದೀರಾ, ಕಷ್ಟಪಟ್ಟು ತುಳಿದಿದ್ದೀರಾ, ಎಲ್ಲರೂ ಸಖತ್ತಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್ ಫಾರ್ ಆಲ್. ಓಕೆ.